ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ತುಂಬ ದಿವಸನೇ ಆಯಿತು ನಿಮ್ಮೆಲ್ಲರಿಗೂ ಸಿಕ್ಕು. ಸೊ ಇವತ್ತಿನ ವಿಡಿಯೋ ನಮ್ಮ ತಮ್ಮನ ಎಂಗೇಜ್ಮೆಂಟ್ ವಿಡಿಯೋ ಆಗಿರುತ್ತೆ. ನಮ್ಮ ಫಸ್ಟ್ ತಮ್ಮನ ಎಂಗೇಜ್ಮೆಂಟ್ ಆಯಿತು. ಸೊ ಅವನ ಎಂಗೇಜ್ಮೆಂಟ್ ವಿಡಿಯೋ ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಂಗಾಗಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಂಗೇಜ್ಮೆಂಟ್ ಹಿಂದಿನ ದಿವಸ ಮಾಡಿರುವಂಥದ್ದು, ಅಂದರೆ ಪ್ರಿಪ್ರೇಷನ್ ಎಲ್ಲ ಮಾಡ್ತಾ ಇದ್ವಲ್ಲ, ಸೊ ಆವಾಗ ತಗೊಂಡಿರುವಂಥ ವಿಡಿಯೋ ಇದು. ಸೊ ನಮ್ಮ ಇಬ್ಬರು ಅಕ್ಕಂದ್ರೆ ಏನಿದಾರಲ್ಲ, ಅವರು ನೆಕ್ಸ್ಟ್ ಡೇ ಬಂದರು, ಅಂದರೆ ಎಂಗೇಜ್ಮೆಂಟ್ ದಿವಸನೇ ಬಂದರು. ಸೊ ಹಂಗಾಗಿ ನಾವು ಮತ್ತೆ ಗಡಿಬಿಡಿ ಆಗುತ್ತೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಅಂತ ಹಿಂದಿನ ದಿವಸ ರಾತ್ರಿ ಎಲ್ಲ ಕೂತು ನಾವು ಉಳಿದಿರೋದೆಲ್ಲನೂ ರೆಡಿ ಮಾಡ್ತಾಯಿದ್ವಿ. ಅಂದರೆ ನಾವು ಹಿಂದಿನ ದಿವಸ ಬೆಳಗ್ಗೆನೇ ಹೋಗಿದ್ವಿ, ಬೆಂಗಳೂರಿಂದ ನಾವು ನಮ್ಮ ಊರಿಗೆ ಹಿಂದಿನ ದಿವಸನೇ ಹೋಗಿದ್ವಿ. ಸೊ ಹಂಗಾಗಿ ನಾವು ಉಳಿದಿರೋರೆಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನಾವು ಒಟ್ಟು 6 ಜನ, ನಾವು 4 ಜನ ಫಸ್ಟು ಹೆಣ್ಮಕ್ಳೇನೆ, ಆಮೇಲೆ ನಮ್ಮ ತಮ್ಮಂದಿರಿಬ್ಬರು. ಹುಡುಗಿಗೆ ಏನೇನೆಲ್ಲ ಕೊಡಬೇಕಾಗುತ್ತಲ್ಲ, ಸೊ ಅಂಥದ್ದೆಲ್ಲನೂ ನಾವು ರೆಡಿ ಮಾಡಿ ಇಟ್ಕೋತಾ ಇದ್ವಿ. ನಾವು ಇಲ್ಲಿ ಡ್ರೈ ಫ್ರೂಟ್ಸ್ ಬಾಕ್ಸ್ ಅದೆಲ್ಲನೂ ಹಾಕಿಡ್ತಾಯಿದ್ವಿ. ಆಮೇಲೆ ಇದು ಇನ್ನೊಂದು ಹೇಳಬೇಕು ಅಂತಂದರೆ, ನಮ್ಮ ತಮ್ಮ ತನ್ನ ಕೈಯಾರೇ ರೆಡಿ ಮಾಡಿರುವಂಥದ್ದು ಒಂದು ಸ್ಮಾಲ್ ಗಿಫ್ಟ್ ಇದು. ಅಂದರೆ ಅವನ ನಂಬರ್ ಬರೆದಿದ್ದ ಇದರಲ್ಲಿ, ಅವಳು ಫೈಂಡ್ ಔಟ್ ಮಾಡಲಿ ಅಂತ ಹುಡುಗಿ. ಸೊ ಹಂಗಾಗಿ ಅವನೇ ಒಂದು ಚಾಕ್ಲೇಟ್ ಬಾಕ್ಸ್ ಥರ ಮಾಡಿ ಅದರಲ್ಲಿ ಅವನ ನಂಬರ್ ಹಾಕಿದ್ದ. ಸೊ ಇಲ್ಲಿ ನಾವು ಒಂದು ಮೇಕಪ್ ಸೆಟ್ಟು, ಅಂದರೆ ಒಂದು ಚಿಕ್ಕದಾಗಿರುವಂತಹ ಮಿನಿಮಮ್ ಬೇಕಾಗಿರುವಂತಹ ಬೇಸಿಕ್ ಆಗಿ ಬೇಕಾಗಿರುವಂತಹ ಮೇಕಪ್ ಕಿಟ್ಟನ್ನ ಕೊಡ್ತಾಯಿದ್ವಿ. ಸೊ ಅದನ್ನು ಕೂಡ ನಾವು ಪ್ಯಾಕ್ ಮಾಡಿ ಇಡ್ತಾಯಿದ್ವಿ. ಎಲ್ಲರೂ ಸೇರಿದ್ರೆ ಕೆಲಸನೇ ಆಗುತ್ತೆ ಅಂತ ಸ್ವಲ್ಪ ರಾತ್ರಿ ತುಂಬ ಲೇಟಾಗಿ ಮಲಗಿರ್ತೀವಿ. ಪ್ರತಿ ಫಂಕ್ಷನಲ್ಲೂ ಇದೇ ರಿಪೀಟ್ ಆಗಿದೆ. ಬಟ್ ನೆಕ್ಸ್ಟ್ ಡೇನೇ ಗೊತ್ತಾಗೋದು ಅದ್ರ ಟಯರ್ಡ್ನೆಸ್ ಹೆಂಗಿರುತ್ತೆ ಅಂತ. नया सोच, नया इरादा, नई खुशबू की यादों में बसी है सुरभि की श्रीपाद के दिल में. ಈ ಶಾಯರಿ ಹೇಳಿರೋದು ನಮ್ಮ ಥರ್ಡ್ ಅಕ್ಕ. ಅವಳಿಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇದೆ ಈ ಥರ ಶಾಯರೀಸ್ ಎಲ್ಲ ಹೇಳೋದು. ಮುಂಚೆ ಎಲ್ಲ ತುಂಬ ಜಾಸ್ತಿ ಹೇಳ್ತಿದ್ಲು ಮದುವೆಗೂ ಮುಂಚೆ. ಬಟ್ ಇವಾಗ ಮದುವೆ ಮಕ್ಕಳು ಅಂತ ಎಲ್ಲ ಆದಮೇಲೆ ಸೊ ಅವಳಿಗೂ ಏನು ಜಾಸ್ತಿ ಟೈಮ್ ಸಿಗ್ತಿಲ್ಲ ಈ ಥರದ್ದೆಲ್ಲ ಶಾಯರೀಸ್ ಎಲ್ಲ ಹೇಳೋಕ್ಕೆ. ಬಟ್ ಎಲ್ಲ ವಿಷಯದಲ್ಲೂ ಶಾಯರೀಸು ತುಂಬ ಚೆನ್ನಾಗಿ ಹೇಳ್ತಿಲ್ಲ ಅವಳು. ಈ ವಿಡಿಯೋ ಎಂಗೇಜ್ಮೆಂಟ್ ದಿವಸ ಮಾಡಿರುವಂಥದ್ದು. ಸೊ ಒಂದು ಕಡೆಗೆ ನಾವು ಕೊಡುವಂಥದ್ದು, ಅಂದರೆ ಹುಡುಗಿಗೆ ನಾವು ಕೊಡುವಂಥದ್ದು ಐಟಮ್ಸ್ ಎಲ್ಲನೂ ಇಟ್ಟಿದ್ವಿ. ಸೊ ಹೂವು, ಆಮೇಲೆ ಹಣ್ಣು, ಈ ಥರ ಡ್ರೈ ಫ್ರೂಟ್ಸು, ಆಮೇಲೆ ಹ್ಯಾಂಡ್ ಬ್ಯಾಗು ಕಿಟ್ಟು, ನಾವು ಏನೇನು ಹುಡುಗಿಗೆ ಏನೇನು ಕೊಡಬೇಕಂತ ಇತ್ತು ಅದೆಲ್ಲನೂ ಒಂದು ಸೈಡ್ಗೆ ಇಟ್ಟಿದ್ವಿ. ಸೊ ಆ ಕಡೆಗೆ ಅವರು ನಮ್ಮ ತಮ್ಮನಿಗೆ ಕೊಡಬೇಕಾಗಿರುವಂಥ ಐಟಮ್ಸ್ ಎಲ್ಲನೂ ಇಟ್ಟಿದ್ದರು. ಎಂಗೇಜ್ಮೆಂಟು ಇದು ನಮ್ಮ ಕಡೆಯೇ ಇತ್ತು. ಸೊ ಹಂಗಾಗಿ ಎಲ್ಲ ಅರೇಂಜ್ಮೆಂಟ್ಸು ನಾವೇ ಮಾಡಿದ್ವಿ. ಬಟ್ ಮದುವೆ ಹುಡುಗಿಗೆ ಹುಡುಗನಿಗೆ ಕೊಡಬೇಕಾಗಿರುವಂಥದ್ದು ಅವ್ರದ್ದವರು ನಮ್ಮ ತಮ್ಮನಿಗೆ ಕೊಡಬೇಕಾಗಿರುವಂಥದ್ದು ಅವ್ರು ತಂದಿದ್ದರು. ಸೊ ಈ ಕಡೆ ನಾವು ಕೂಡ ತಂದಿದ್ವಿ. ಸೊ ಅವರು ಕೂಡ ಎಲ್ಲ ಚೆನ್ನಾಗಿ ತಂದಿದ್ದರು ಐಟಮ್ಸು, ಹಣ್ಣು, ಆಮೇಲೆ ಸ್ನ್ಯಾಕ್ಸು, ಆ ಥರದ್ದೆಲ್ಲನೂ ತುಂಬ ಚೆನ್ನಾಗಿ ತಂದಿದ್ದರು. ಆಮೇಲೆ ನಮ್ಮ ತಮ್ಮನಿಗೆಲ್ಲ ಪರ್ಫ್ಯೂಮ್ ಕಿಟ್ ಒಂದು ಕಟ್ಟಿದ್ರು. ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲೆಲ್ಲ ನಮ್ಮ ರಿಲೇಟಿವ್ಸ್ ಇದ್ದಾರೆ, ಅಂದರೆ ನಮ್ಮ ಚಿಕ್ಕಪ್ಪ, ನಮ್ಮ ಮಾವ, ನಮ್ಮ ಅತ್ತೆ, ಸೊ ನಮ್ಮ ಸೋದರ ಮಾವಂದರು, ಸೊ ಎಲ್ಲರೂ ಇದ್ದಾರೆ. ಆಮೇಲೆ ಅವ್ರ ಕಡೆಯವರು, ಹೆಣ್ಣಿನ ಕಡೆಯವರೆಲ್ಲನೂ ಇದ್ದಾರೆ ಇಲ್ಲಿ. ಸೊ ನಾವು ವೀಡಿಯೋ ಫೋಟೋಸ್ ಎಲ್ಲ ತೆಗೆಸ್ಕೋತಾ ಇದ್ವಿ. ಸೊ ಅಷ್ಟರಲ್ಲಿ ನಮ್ಮ ದೊಡ್ಡಕ್ಕ ಒಬ್ಬಳು ಜಾಯ್ನ್ ಆದಳು, ನಾನು ಬರ್ತೀನಿ ಅಂತ. ಸೊ ಹಂಗಾಗಿ ಸೇಮ್ ವಿಡಿಯೋ ಇನ್ನೊಂದು ಸತಿಗೆ ಬರುತ್ತೆ. ಅದರಲ್ಲಿ ನಮ್ಮ ಇಬ್ಬರು ಅಕ್ಕಂದ್ರಿದ್ದಾರೆ, ಅಂದರೆ ನನ್ನ ಪಕ್ಕ ನಿಂತಿರೋಳು ನಮ್ಮ ಚಿಕ್ಕಪ್ಪನ ಮಗಳು. ಸೊ ಈ ಕಡೆ ಫಸ್ಟ್ ಇಬ್ಬರು ಏನು ನಿಂತಿರೋದಾರಲ್ಲ ಇವರು ನಮ್ಮ ಅಕ್ಕಂದರು. ನಮ್ಮ ಕಡೆ ಎಲ್ಲ ಎಂಗೇಜ್ಮೆಂಟು ತುಂಬ ಗ್ರ್ಯಾಂಡಾಗಿ ಮಾಡೋ ಪದ್ಧತಿ ಇಲ್ಲ. ಸೊ ಹಂಗಾಗಿ ನಾವು ತುಂಬ ಹತ್ತಿರದ ರಿಲೇಟಿವ್ಸ್ಗನ್ನು ಮಾತ್ರ ಇನ್ವೈಟ್ ಮಾಡಿದ್ವಿ. ಸೊ ಅವರು ಕೂಡ ಅಷ್ಟೇ ಒಂದು 25ರಿಂದ 30 ಜನ ಬಂದಿದ್ದರು. ಸೊ ನಾವು ಒಂದು 30ರಿಂದ 40 ಜನ ಆಗಿದ್ವಿ. ಸೊ ಅಷ್ಟೇ. ಇವರು ಹುಡುಗಿ ಅಪ್ಪ. ಸೊ ಅವರು ನಮ್ಮ ತಮ್ಮನಿಗೆ ಮಾಡಬೇಕಾಗಿರುವಂಥ ಶಾಸ್ತ್ರ ಎಲ್ಲನೂ ಮಾಡ್ತಾಯಿದ್ದಾರೆ. ನಮ್ಮ ಕಡೆ ಹುಡುಗ ಹುಡುಗಿ ಡೈರೆಕ್ಟಾಗಿ ರಿಂಗ್ ಎಕ್ಸ್ಚೇಂಜ್ ಮಾಡುವಂಗಿಲ್ಲ. ಆಮೇಲೆ ಹಾರ ಕೂಡ ಅಷ್ಟೇ, ಮದುವೆ ಆಗೋವರೆಗೂ ಹಾರ ಎಕ್ಸ್ಚೇಂಜ್ ಮಾಡೋಂಗಿಲ್ಲ. ಸೊ ಹಂಗಾಗಿ ಅವ್ರ ಅಪ್ಪ ಅಮ್ಮ ಏನಿದ್ದಾರೆ ಅವರು ನಮ್ಮ ತಮ್ಮನಿಗೆ ಹಾರ ಹಾಕೋದು, ರಿಂಗ್ ಹಾಕೋದೆಲ್ಲ ಮಾಡ್ತಾರೆ. ಸೊ ನಾವು ಹುಡುಗಿಗೆ ಹಾಕ್ತೀವಿ. ಸೊ ಯಾಕಂದರೆ ರಿಂಗು ಹಾಕೋದು ಓಕೆ, ಅದು ಏನು ನಿಶ್ಚಯ ಮಾಡಿದ್ಮೇಲೆ ಏನೋ ಆದರೂ ಒಂದು ಒಡವೆ ಹಾಕಿದ್ರೆ ನಿಶ್ಚಯ ಮಾಡ್ದಂಗೆ ಅಂತ ಅರ್ಥ. ಸೊ ಹಾರನೂ ಇವಾಗ ಎಂಗೇಜ್ಮೆಂಟಲ್ಲಿ ಹುಡುಗ ಹುಡುಗಿ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಮದುವೆನೇ ಆದಂಗಲ್ವಾ. ಸೊ ಹಾಗಾಗಿ ನಮ್ಮ ಕಡೆ ಆ ಥರ ಪದ್ಧತಿ ಇಲ್ಲ. ದೊಡ್ಡವ್ರು ಯಾರು ಇರ್ತಾರೆ ಅಂದರೆ ಅವ್ರ ಅಪ್ಪ ಅಮ್ಮನೇ ನಮ್ಮ ಹುಡುಗನಿಗೆ ಹಾಕೋದು. ಸೊ ಇವರು ಹುಡುಗಿ ಅಮ್ಮ. ಇವರು ಈ ಕಡೆ ಏನು ನಿಂತಿದ್ದಾರಲ್ಲ ಇವರು ನಮ್ಮ ಕಾಕ. ಇವರು ಅಂದರೆ ನಮ್ಮ ಕಾಕನೇ ನಮ್ಮ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತು ಎಲ್ಲ ಶಾಸ್ತ್ರನೂ ಮಾಡ್ತಾಯಿದ್ದಾರೆ. ಸೊ ಈ ಕಡೆ ರಿಂಗ್ ಹಾಕಿ ಹೋಯ್ತು, ಆಮೇಲೆ ಹಾರ ಕೂಡ ಹಾಕಿದ್ರು. ಇವಾಗ ಸ್ವೀಟ್ ಎಲ್ಲನೂ ತಿನ್ನಿಸ್ತಾ ಇದ್ದಾರೆ. ಸೊ ಇವಾಗ ಹುಡುಗನಿಗೆ ಮಾಡಬೇಕಾಗಿರುವಂಥ ಶಾಸ್ತ್ರ ಮುಗೀತು. ನೆಕ್ಸ್ಟು ನಾವು ಹುಡುಗಿಗೆ ಏನು ಮಾಡಬೇಕಾಗಿರುವಂಥ ಶಾಸ್ತ್ರ ಇದು. ಸೊ ಹುಡುಗಿ ಎಂಟ್ರಿ ಕೂಡ ಆಯಿತು. ಸೊ
ಸೊ ಇಲ್ಲಿ ನಮ್ಮ ಕಾಕು ಏನಿದ್ದಾರಲ್ಲ ಅವರೆಲ್ಲನೂ ಶಾಸ್ತ್ರ ಮಾಡ್ತಾಯಿದ್ದಾರೆ. ಅಂದರೆ ಫಸ್ಟು ಹುಡುಗನಿಗೆ ಎಲ್ಲ ಶಾಸ್ತ್ರ ಮಾಡಿ ನೆಕ್ಸ್ಟು ಹುಡುಗಿಗೆ ಎಲ್ಲ ಶಾಸ್ತ್ರ ಮಾಡಿ ಆಮೇಲೆ ಜೊತೆ ಕೂಡಿಸಿ ಆರತಿ ಮಾಡೋದು. ಸೊ ಎಂಗೇಜ್ಮೆಂಟ್ ಅಂದ್ರೇ ಇಷ್ಟೇ ನಮ್ಮ ಕಡೆ. ಕೆಲವೊಂದು ಕಡೆ ಎಲ್ಲ ಬೇರೆ ಬೇರೆ ಥರ ಇರುತ್ತೆ, ಕೆಲವೊಂದು ಕಡೆ ಪುಣ್ಯವಚನ ಮಾಡೋದಿರುತ್ತೆ. ಸೊ ನಮ್ಮ ಕಡೆ ಬರೀ ಯಾದಿ ಬರೆಯೋದು, ಅಂದರೆ ಮದುವೆಯಲ್ಲಿ ಪತ್ರ ಏನು ಬರೀತಾರಲ್ಲ, ಸೊ ಆ ಥರ ಯಾದಿ ಬರೆದು ಹುಡುಗ ಮತ್ತು ಹುಡುಗಿಗೆ ರಿಂಗ್ ಹಾಕಿ ನಿಶ್ಚಯ ಮಾಡೋದು. ಸೊ ಆಮೇಲೆ ಹುಡುಗನ ಕಡೆಯವರು ಹುಡುಗಿ ಕಡೆಯವರು ಎಲ್ಲ ಸೇರಿ ಹೋಳಿಗೆ ಊಟ ಮಾಡಿದ್ರೆ ಎಂಗೇಜ್ಮೆಂಟು ಮುಗೀತು. ಅರೇಂಜ್ಮೆಂಟ್ಸ್ ಎಲ್ಲ ಮಾಡೋದು ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ. ಅದರಲ್ಲೂ ನಾವು ಇಲ್ಲಿಂದ ಹೋಗಿ ನಮ್ಮೂರಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಬೇಕಿತ್ತು. ಸೊ ಹಂಗಾಗಿ ಫೋನಲ್ಲೇ ಕೆಲವೊಂದೆಲ್ಲ ಮುಗಿಸ್ಕೊಂಡಿದ್ವಿ. ಆದರೂ ಕೂಡ ಹಿಂದಿನ ದಿವಸ ಹೋದರೆ ಸ್ವಲ್ಪ ಅಲ್ಲಿ ಹೋದ್ಮೇಲೆ ಮಾಡೋವಂಥ ಅರೇಂಜ್ಮೆಂಟ್ಸ್ ಇರುತ್ತಲ್ಲ, ಸೊ ಅದೆಲ್ಲನೂ ಬೇಗ ಬೇಗ ಮಾಡ್ಕೊಂಡ್ವಿ. ಸೊ ಇಷ್ಟು ನನಗೆ ಮಾಡ್ಕೊಳಕ್ಕಾಗಿರುವಂಥ ವಿಡಿಯೋ. ಸೊ ಯಾಕಂದರೆ ನಾನೇ ವಿಡಿಯೋ ಮಾಡ್ತಿರೋದ್ರಿಂದ ಕೆಲವೊಂದಷ್ಟು ಮಾತ್ರ ನಾನು ಕ್ಲಿಪ್ಪಿಂಗ್ಸನ್ನು ತೆಕ್ಕೊಳ್ಳೋಕ್ಕಾಯಿತು. ಸೊ ಉಳಿದಿರೋದೆಲ್ಲ ನಾವು ಗೆಸ್ಟ್ ಬಂದಿರ್ತಾರಲ್ಲ ಅವ್ರಿಗೂ ನೋಡ್ಕೋಬೇಕಲ್ಲ. ಸೊ ಹಂಗಾಗಿ ಕೆಲವೊಂದು ಮಾತ್ರ ನಾನು ವಿಡಿಯೋಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಅಕ್ಕಂದರು ಸೇರಿ ನಾವೆಲ್ಲನೂ ಕೊಟ್ಟಿದ್ವಿ. ಸೊ ಅದೆಲ್ಲನೂ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ನಾವು ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಮ್ಮ ಅಮ್ಮನ ತವ್ರ ಮನೆಗೆ ಬಂದಿದ್ವಿ. ಅಂದರೆ ನಮ್ಮ ಸೋದರ ಮಾವಂದ್ರ ಮನೆಗೆ ಬಂದಿದ್ವಿ. ಅವರು 3 ಜನ. ಸೊ ಇವ್ರ ಮನೆ ನೋಡಿದ್ರಂತೂ ನಮ್ಮ ಚಿಕ್ಕ ವಯಸ್ಸಿಂದೆಲ್ಲ ಮೂಮೆಂಟ್ಸು ನೆನಪಾಗುತ್ತೆ. ಇವರ ಅಂಗಳ ಮನೆ ಎಲ್ಲ ಆಗಿರ್ಬೋದು. ಆಮೇಲೆ ನಮ್ಮ ಮಾವಂದರು ಅಷ್ಟೇ, ಅವಾಗ ಹೆಂಗಿದ್ದಾರೋ ಇವಾಗೂ ಕೂಡ ಹಂಗೆ ಅಷ್ಟೇ ಫ್ರೆಂಡ್ಲಿ ಆಗಿದ್ದಾರೆ, ತುಂಬ ನಗಿಸ್ತಾರವರು. ಇವ್ರ ಮನೆಗೆ ಹೋದ್ರಂತೂ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ, ಯಾಕಂದರೆ ಎಲ್ಲರೂ ಇದ್ದಾರಲ್ಲ. ಸೊ ಹಂಗಾಗಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಗುತ್ತೆ, ಒಂದು ಮೈಂಡ್ ರಿಫ್ರೆಶ್ ಅನ್ನೋ ಥರ ಆಗುತ್ತೆ. ಸೊ ಆವತ್ತು ನಾವು ಅಲ್ಲೇ ಉಳ್ಕೊಂಡು ನೆಕ್ಸ್ಟ್ ಡೇ ನಮ್ಮ ಅಕ್ಕನ ಮನೆಗೆ ಹೋಗಿ ನಮಗೆ ಒಂದು ಸ್ವಲ್ಪ ಎಲ್ಲ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಸೊ ಆವತ್ತು ರಾತ್ರಿ ನಾವು ಬೆಂಗಳೂರಿಗೆ ರಿಟರ್ನ್ ಆಗಿದ್ವಿ. ನಾನು ಈ ವಿಡಿಯೋದಲ್ಲೇ ಸೊ ಇನ್ನೊಂದು ವಿಡಿಯೋನು ಮಿಕ್ಸ್ ಮಾಡಿದ್ದೀನಿ. ಅಂದರೆ ಎಂಗೇಜ್ಮೆಂಟ್ ಆದಮೇಲೆ ನಾವು ಮದುವೆಗೂ ಮುಂಚೆ, ಅಂದರೆ ಶಾಪಿಂಗ್ ಮಾಡೋಕ್ಕೂ ಮುಂಚೆ ಮಾಡುವಂಥ ಶಾಸ್ತ್ರ ಇದು. ನಮ್ಮ ಕಡೆ ಇದಕ್ಕೆ ಸಜ್ಜಿಗೆ ಮುಹೂರ್ತ ಅಂತೀವಿ. ಸೊ ಅದರದ್ದು ವಿಡಿಯೋ ಕೂಡ ಒಂದು ಸ್ವಲ್ಪ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಅಂದರೆ ಮದುವೆ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೀಲಿ ಅಂತ ಗಣಪತಿ ಪೂಜೆ ಮಾಡೋದಿದು. ಸೊ ಹಂಗಾಗಿ ಅದಕ್ಕೂ ಕೂಡ ಒಂದು ಒಳ್ಳೆಯ ದಿವಸ ನೋಡಿಬಿಟ್ಟು ಈ ಮದುವೆ ಕೆಲಸ ಎಲ್ಲನೂ ಶುರು ಆಗಲಿ ಅಂತ ಮಾಡುವಂಥ ಪೂಜೆ ಇದು. ಏನಿಲ್ಲ, ಮುತ್ತೈದೆಯರೆಲ್ಲ ಸೇರಿಕೊಂಡು ಈ ಬೀಸಕಲ್ ಪೂಜೆ ಎಲ್ಲ ಮಾಡಿ ಆಮೇಲೆ ಅದರಲ್ಲಿ ಗಣಪತಿಯನ್ನು ಮಾಡೋದು. ಗೋಧಿ ವಿಘ್ನ ಕಳೆಯೋ ಗಣನಾಥ, ಮೊದಲೊಂದಿಗೆ ನಿನಗೆ ಗಣನಾಥ. ಹಿಂದೆ ರಾವಣನು ಮದದಿಂದ ನಿನ್ನ ನವೀನವರ ಹೆಸರು ಹೇಳುವನು ಸಜ್ಜಿಗೆ ಮುದ್ದೆ ಮಾಡಿದ. ನೆಕ್ಸ್ಟ್ ನಾನೇ ಹೋಗ್ಬಿಟ್ಟು ಒಂದೇನಾರು ಇದ್ರೆ ಹೇಳು, ಇಲ್ಲ ಡೈರೆಕ್ಟ್ ಹೆಸರು ಹೇಳುತ್ತೆ. ಅದು ಈ ಬೀಸಕಲ್ಲು ಇದೆಯಲ್ಲ, ಇದರಲ್ಲೇ ಗೋಧಿ ಹಾಕಿ ಅದರಿಂದನೇ ಗೋಧಿ ಹಿಟ್ಟು ತೆಗೆದು ಸೊ ಆ ಗೋಧಿ ಹಿಟ್ಟಿಂದನೇ ಗಣಪತಿಯನ್ನು ಮಾಡಿ ಅದಕ್ಕೆ ಪೂಜೆ ಮಾಡೋದು. ಯಾವ್ದಾರ ಸುಮ್ಮನೆ ಒಂದು ಹಾಡು ಸ್ಟಾರ್ಟ್ ಮಾಡೋ, ನಾವು ಜಾನೋ ಜಾನೋ ಕೈ ಹಿಡಿಯು. ಸೋದವನೊಡನೆ ಮಾತಾಡೆ ಗೌರಿ ಮಾತಾ, ಕ್ರೋಧ ವ್ಯಾಜಕ್ಕೆ ಎನ್ನೊಳು ಗೌರಿ ಏನಪರಾಧ ಶ್ರೀತ ವಿಠಲನ ಪಾದ ಕಿಂಕಿಣಿಯರ ನೋಡಿದ್ರಲ್ಲ, ಇಷ್ಟು ಬೀಸಕಲ್ಲಲ್ಲಿ ಸ್ವಲ್ಪ ಗೋಧಿ ಎಲ್ಲನೂ ಬೀಸ್ಕೊಂಡು ಮನೆಯಲ್ಲಿರುವಂಥ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಅರಿಶಿನ, ಆಮೇಲೆ ನಾವು ಬೀಸಿರುವಂಥ ಹಿಟ್ಟು ಎರಡನ್ನೂ ಸೇರಿಸಿ ಇದರಲ್ಲೇ ಗಣಪತಿ ಮಾಡ್ತಾರೆ. ಆಮೇಲೆ ಗಣಪತಿ ನೈವೇದ್ಯಕ್ಕೆ ಅಂತ ಒಂದು ಸ್ವಲ್ಪ
ಗೌಲಿ ಅದೆಲ್ಲನೂ ಮಾಡ್ತಾರೆ. ಸೊ ಅದೇ ಹಿಟ್ಟಲ್ಲೇ ಮಾಡಿ ಆ ಗಣಪತಿಗೆ ಅದನ್ನೇ ನೈವೇದ್ಯವಾಗಿ ಮಾಡ್ತಾರೆ. ಮುಂಚೆಲ್ಲನೂ ಈ ಥರ ಶಾಸ್ತ್ರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರು ಅಂತ ಅನಿಸುತ್ತೆ. ಯಾಕಂದರೆ ಬೀಸೋದೆಲ್ಲನೂ ಬೀಸಕಲ್ಲಲ್ಲೇನೋ ಮಾಡ್ತಾ ಇದ್ರಲ್ಲ. ಸೊ ಇವಾಗ ಶಾಸ್ತ್ರಕ್ಕೆ ಮಾತ್ರ ಬೀಸಿ ಒಂದು ಸ್ವಲ್ಪ ಮಾತ್ರ ಹಿಟ್ಟು ತಗೋತಾರೆ. ಆವಾಗ ಬೀಸೋದೇ ಬೀಸಕಲ್ಲಲ್ಲೇ ಮಾಡ್ತಾಯಿದ್ರಲ್ಲ. ಸೊ ಹಾಗಾಗಿ ಆವಾಗ ತುಂಬ ಚೆನ್ನಾಗಿ ಮಾಡ್ತಿದ್ರು ಅಂತ ಅನಿಸುತ್ತೆ ಶಾಸ್ತ್ರ ಎಲ್ಲನೂ. ಸೊ ಇವಾಗಿನ ಕಾಲದಲ್ಲಿ ನಮಗೆ ಎಷ್ಟು ಅವೈಲಬಲ್ ಇರುತ್ತೋ ಆ ಥರದ್ದೆಲ್ಲ ತೊಗೊಂಡು ಅಷ್ಟರಲ್ಲೇ ಗೊತ್ತಿರುವಂಥ ಶಾಸ್ತ್ರ ಎಲ್ಲನೂ ಮಾಡಬೇಕಾಗ್ತಾ ಇದೆ. ಸೊ ನೋಡಿ ಗಣಪತಿ ಕೂಡ ರೆಡಿ ಆದ. ಸೊ ಇಷ್ಟು ಗಣಪತಿ ಎಲ್ಲ ರೆಡಿ ಆದಮೇಲೆ ನಾವು ಗಣಪತಿಗೆ ಪೂಜೆ ಮಾಡಿ ನಿರ್ವಿಘ್ನವಾಗಿ ನಡೀಲಿ, ಮದುವೆ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೀಲಿ ಅಂತ ಗಣಪತಿಯನ್ನು ಈ ಥರ ರೆಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟುಬಿಡ್ತೀವಿ. ಅಂದರೆ ಮದುವೆ ಆಗೋವರೆಗೂ ಈ ಬಾಕ್ಸು ನಾವು ಓಪನ್ ಮಾಡೋದಾಗಲಿ ಆಮೇಲೆ ಬೇರೆ ಕಡೆ ಎತ್ತಿಡೋದಾಗಲಿ ಎಲ್ಲ ಮಾಡಲ್ಲ. ಸೊ ಒಂದು ಜಾಗಕ್ಕೆ ಇಟ್ಟರೆ ಸೊ ಅಲ್ಲಿಂದನೇ ಡೈಲಿ ಅರಿಶಿನ ಕುಂಕುಮ ಎಲ್ಲ ಏರಿಸಿ ನಮಸ್ಕಾರ ಮಾಡಬೇಕು ಅಷ್ಟೇ. ಅಂದರೆ ಈ ಸಜ್ಜಿಗೆ ಮುಹೂರ್ತ ಒಂದು ಮುಗಿದ್ರೆ ಮದುವೆ ಎಲ್ಲ ಶಾಪಿಂಗ್ ಮಾಡೋದಕ್ಕೂ ಗ್ರ್ಯಾಂಟೆಡ್ ಅಂತ ಅರ್ಥ. ಸೊ ಮದುವೆ ಎಲ್ಲ ಕೆಲಸಗಳನ್ನು ಮಾಡ್ಬೋದು. ಮುಂದೆ ನಾನು ಮದುವೆಯಲ್ಲಿ ಮಾಡುವಂಥ ಕೆಲವೊಂದು ಶಾಸ್ತ್ರಗಳನ್ನು ಕೂಡ ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ.